ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ. ಏನೋ ಹಾಸ್ಪಿಟ್ಲಿಗೆ ಹುಡುಗ ನಾನು ಕರ್ಕೊಂಡು ಹೋಗಿದೆ. ಹುಡುಗ ನನ್ನದು ಅಂತ ಬಂದಿದ್ದಾನೆ, ನಮ್ಮ ಜೊತೆ ಸಹ ಬಂದಿದ್ದಾನೆ ಅತೇನ ಹಾಸ್ಪಿಟ್ಲಿಗೆ. ಶ್ರೀಕೃಷ್ಣ ಅವರ ತಾಯಿ ಹೇಳಿದರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಮತ್ತು ಹುಡುಗನಿಗೆ ನಾವು ಏನು ಮಾಡಿಲ್ಲ, ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡಲಿಕ್ಕಿಲ್ಲ, ಏನು ಮಾಡಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ. ನಾನು ಫೋನ್ ಕಟ್ ಮಾಡಿದೆ, ಅವರ ಮಗ ಫೋನ್ ಮಾಡಿದ, ಆಂಟಿ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತ. ನಾನು ಸೂಸೈಡ್ ಮಾಡಿ ನಾವು ಹೋಗಿ ಸೂಸೈಡ್ ಮಾಡು ಅಂತ ಹೇಳಿದೆ. ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸೂಸೈಡ್, ಅವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆನೇ ಸ್ಟೇಟ್ಮೆಂಟ್ ಕೊಟ್ಟದವರು. ಇದು FIR ಹಾಕಿ ಮುಂಚೆನಿಗೆ ಪತ್ರ ಕೊಡ್ತೇವೆ ನಾವು, ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ. 21 ಆ ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯಿತು. ಆವಾಗ 2 ದಿವಸ, ಆ ದಿವಸ 23ಕ್ಕೆ ಹುಡುಗನ ತಂದೆ ಶಾರದಾ ಏನೋ ಹೇಳಿದರು, ಅದು ಮತ್ತು 24 ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ, ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಿದರೆ ಹಿಂಜರಿದ್ದಾರೆ, ಅವನನ್ನು ಅಡಗಿಸಿಟ್ಟಿದ್ದಾರೆ. ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ. ಆ ಹೊತ್ತಿಗೆ ಹುಡುಗನ ತಂದೆ ಜಗನ್ನಿವಾಸ್ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟು ಹೇಳಿದ್ದಾರೆ, ಇದು ಇವರು ಹೇಳಿದ್ರು, ಅಶೋಕ್ ರೈ ಹೇಳಿದರು, ಅಮ್ಮ ನೀವು FIR ತೆಗೀರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ, ಅವರು ನಿಮಗೆ ರಿಜಿಸ್ಟ್ರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್. 4ಕ್ಕೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ, ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ. ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ, ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಇವರು ಅನ್ಯ ಪಾರ್ಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ. ಮಂಗಳೂರಲ್ಲಿ ಶರಣ್ ಪಂಪೆಲ್ಲ ಹತ್ರ ಅವ್ರ ಮಾತುಕತೆಗೆ ನಮಗೆ ಸಿಗಲಿಲ್ಲ, ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು. ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ. ಮಗುವನ್ನು ಡೊನೇಟ್ ಮಾಡಲಿಕ್ಕೆ ನಿಮಗೆ ಆಗ್ತದಾ ಅಂತ ಕೇಳ್ತಾಯಿದ್ದೆ. ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ರು, ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ತಂದೆ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ, ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ತೆಗಿಲಿಕ್ಕೂ ಆಗೋದಿಲ್ಲ, ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗಬೇಕು, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಜಗನ್ನಿವಾಸ. ಅವ ಓಡಿ ಹೋದದೆಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಯಾಕೆ ನಾನು ಪೊಲೀಸರು ಸಹ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕಾನೂನು ಏನು ಮಾಡ್ತಿದೆ. SPಯಲ್ಲಿ ಸಮೇತ ನಾನು ಹೋಗಿದ್ದೇನೆ, ಮಂಗಳೂರು SPಯಲ್ಲಿ ಸಮೇತ ಹೋಗಿದ್ದೇನೆ. ಅವರು ಹೇಳಿದ್ದಾರೆ, ನಾವು ಹುಡುಕಿ ಕೊಡ್ತೇವಮ್ಮ, ಇಷ್ಟು ದಿವಸ ಆಗಿ ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದಿದ್ರೆ ಹಾಗಾದರೆ ಪೊಲೀಸರು ಇಷ್ಟು ದಿವಸ ಏನು ಮಾಡ್ತಿದ್ದಾರೆ ಹೇಳಿದರೆ ಇಷ್ಟೇ ಹೇಳ್ತಾರೆ. ಕ್ಯೂ ಸಿಕ್ಕಿದೆ ಅಮ್ಮ, ನಾವು ನೋಡ್ತಾ ಇದ್ದೇವೆ, ಹುಡುಕುತ್ತಾ ಇದ್ದೇವೆ. ಇದು ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ, ಮುಖ ನೋಡಲಿ, ಯಾಕೆಂದರೆ ಸೇಮ್ ಅವನಾಗೆ ಇದೆ. ಮತ್ತಲ್ಲದೆ DNA ಟೆಸ್ಟಿಗೆ, ಮುಖ್ಯವಾಗಿ DNA ಟೆಸ್ಟಿಗೆ ನಾವು ರೆಡಿ ಇದ್ದೇವೆ. 22ಕ್ಕೆ ಬಂದಾಗ ಜಗನ್ನಿವಾಸ್ ರಾವೇ ಹೇಳಿದ್ದು DNA ಟೆಸ್ಟ್ ಬೇಡ, ಅದನ್ನು ಇದು ಮಾಡೋದು ಬೇಡ. ಅವರು ಫಸ್ಟಿಗೆ ಹೇಳಿದಾಗೆ ಕೇಸಗಡೆಯಲ್ಲಿ ಹೋಗುವಾಗ DNA ಟೆಸ್ಟ್ ಮಾಡುವ ಅಂತ, ಮತ್ತೆ ಹೇಳಿದರು ಮೊನ್ನೆ 22ಕ್ಕೆ ಮನೆಗೆ ಬಂದಾಗ ಹೇಳಿದ್ರು DNA ಟೆಸ್ಟ್ ಬೇಡ. ಅವ ಚಂದ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ. ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ. ಇದು ಅವನು ಒಪ್ಪಿ ತಾನೇ ಇದು ಮಾಡಿದ್ದು, ಈಗ ನನ್ನದಲ್ಲ ಅಂತ ನಮ್ಮ ಒತ್ತಾಯಕ್ಕಲ್ಲಲ್ವ. ಮುರಳಿ ಭಟ್ ಕೇಳಿದ್ದಾರೆ ನನ್ನ ಹತ್ರ, ಅವರು ಹೇಳ್ತಾ ಇದ್ದಾರಮ್ಮ, ಹಣ ಕೊಟ್ಟು 10 ಲಕ್ಷ 1 ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ, ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ. ನನ್ನ ಮಗಳು BSc ಮಾಡ್ತಿದ್ದಾಳೆ. ಫಸ್ಟಿಗೆ ರಾಮಕೃಷ್ಣ ಸ್ಕೂಲಲ್ಲಿ 8th 9th 10th ಮಾಡಿರೋದು. ರಾಮಕೃಷ್ಣ ಶಾಲೆಯಿಂದನೇ ಅವರಿಗೆ ಲವ್ ಇದ್ದಿತ್ತು, ನಮಗೆ ಗೊತ್ತಿರಲಿಲ್ಲ, ಮನೆಯವರಿಗೆ ಗೊತ್ತಿರಲಿಲ್ಲ. ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ. ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ. ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿ ಹೇಳಿದ್ದಾರೆ, ಮಗು ಇದನ್ನು ತೆಗಿಸಿ ಅಂತ. ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್, ನಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದರು, ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು 6 ತಿಂಗಳು. ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ 7.5 ತಿಂಗಳಾಗಿದೆ ಮಗುವಿಗೆ. ಆಗುವುದಿಲ್ಲಮ್ಮ, ತೆಗಿಲಿಕ್ಕೆ ಆಗುವುದಿಲ್ಲ, ಮತ್ತು ಹುಡುಗಿ ಸಣ್ಣದು, ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದರೆ ಮತ್ತು ಕೇಸ್ ಆಗುತ್ತೆ ಅಂತ ಹೇಳಿದರು. ಸರಿ, ಹುಡುಗ ಒಂದೇ, ನಾನು ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು ಅತೇನೋ ಹಾಸ್ಪಿಟ್ಲಿಗೆ. ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ. ಹುಡುಗ ನನ್ನದು ಅಂತ ಬಂದಿದ್ದಾನೆ, ನಮ್ಮ ಜೊತೆ ಸಹ ಬಂದಿದ್ದಾನೆ ಅತೇನೋ ಹಾಸ್ಪಿಟ್ಲಿಗೆ. ಈಗ ಅದರ ನಂತರ ತಂದೆಯನ್ನು ಕರೆಸಿದ್ದೆವು ಮನೆಗೆ, ನಮ್ಮ ಮಂಗಳೂರಿಗೆ ಕರೆಸಿದ್ದು. ತಾಯಿ ಮನೆಗೆ ಕರೆಸಿ ಪಂಚಾಯತಿಗೆ ಮಾಡುವಾಗ ಅವರೆಲ್ಲ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟ್ರಿದು ಅಂತೇಳಿ ಕೇಸಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು.
ಕೇಸಗಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಹುಡುಗನ ತಂದೆ, ತಾಯಿ ಮತ್ತು ಅಕ್ಕ, ನಾನು, ನನ್ನ ಗಂಡ ಮತ್ತು ತಂಗಿ ಗಂಡ ಬಂದಿದ್ದಾರೆ, ಮತ್ತು ನನ್ನ ಗಂಡ, ಇಷ್ಟು ಮಂದಿ ಹೋಗಿದ್ದೀವಿ ಕೇಸಗಡೆಗೆ. ಅಲ್ಲಿ ಎಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದರು, ಇದು 7.5 ತಿಂಗಳು ಕಳೆದಿದೆ, ಮಗುವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದರು. ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆನೇ ಇವರು ಹೇಳಿದರು ಡಾಕ್ಟ್ರು. ಹಾಗೆ ಇವರು ನೋಡುವ ಅಂತೇಳಿ ವಾಪಸ್ ಬಂದರು. ವಾಪಸ್ ಹೇಳಿದರು, ಅವರ ತಾಯಿ ಹೇಳಿದರು, ಶ್ರೀಕೃಷ್ಣ ಅವರ ತಾಯಿ ಹೇಳಿದರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಮತ್ತು ಹುಡುಗನಿಗೆ ನಾವು ಏನು ಮಾಡಿಲ್ಲ, ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡಲಿಕ್ಕಿಲ್ಲ, ಏನು ಮಾಡಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ. ಹಾಗೆ ಮತ್ತು ನಾವು ಸಹ ಮಾತಾಡಲಿಲ್ಲ. ವಾಪಸ್ ಸಂಜೆ ಅವ್ರ ಮನೆಗೆ ಹೋದರು, ನಾವು ಮನೆಗೆ ಹೋದೆವು. ಸಂಜೆ ವಾಪಸ್ ಕಾಲ್ ಮಾಡಿದರು, ಬಂಟ್ವಾಳದಿಂದ ಒಂದು ಡಾಕ್ಟ್ರ್ ಇದ್ದಾರೆ, ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರು ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು, ಅವರು ಹೇಳ್ತಿದ್ದಾರೆ ತೆಗಿಸ್ಲಿಕ್ಕೆ ಆಗ್ತದೆ, 6-7.5 ತಿಂಗಳಲ್ಲಿ ತೆಗಿಸ್ತಾರಂತೆ. ಅಂದರೆ ಮಗುವನ್ನು ಒಳಗಡೆ ಪೀಸ್ ಮಾಡಿ ತೆಗಿಸುವಂಥದ್ದು. ಹೀಗೆ ತೆಗಿಸುವ 4.5 ಲಕ್ಷ ಖರ್ಚಾಗ್ತದೆ, ನಾವು ಮಾಡ್ತೇವೆ. ನಾನು ಹೇಳಿದೆ, ನೀವು ಇಷ್ಟೆಲ್ಲ ಮಾಡ್ತೀರಿ, ನಾಳೆ ನನ್ನ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡಬೇಕಲ್ಲ, ನಿಮ್ಮ ಮಗನೂ ಮಾಡಲಿಲ್ಲ, ಇಲ್ಲಿ ಬೇರೆಯವರು ಮಾಡುವಾಗ ಅವನು ನಾಳೆ ಕೇಳೋದಿಲ್ವ ನನ್ನ ಮಗಳ ಹತ್ರ? ಅದು ನಮಗೆ ಅಲ್ವ ಅಲ್ಲಿ ಇರೋದು. ಅದಕ್ಕೆ ಅಲ್ಲ, ನೋಡುವ, ಮಾಡಿ ನೋಡು. ನಾನು ಅದಕ್ಕೆ ಮತ್ತೆ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ. ಅವರ ಮಗ ಫೋನ್ ಮಾಡಿದ, ಆಂಟಿ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತ. ನಾನು ಸೂಸೈಡ್ ಹೋಗಿ ಸೂಸೈಡ್ ಮಾಡು ಅಂತ ಹೇಳಿದೆ. ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸೂಸೈಡ್ ಅಲ್ವಾ? ಇದು ನೋಡುವಾಗ ನಾನು ಸೂಸೈಡ್ ಮಾತಾಡಲಿಲ್ಲ. ಅವರಿಗೆ ವಾಪಸ್ ಇವರಿಗೆ ಕಾಲ್ ಮಾಡಿದೆ. ಅವ್ರು ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದರು, ಫೋನ್ ಮಾಡಿ ನಿಮ್ಮ ಮಗ ಸೂಸೈಡ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ದಾನೆ. ಅವ್ರು ವಾಪಸ್ ಕಾಲ್ ಮಾಡುವಾಗ ಸ್ವಿಚ್ ಆಫ್ ಮಗನದ್ದು. ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ, ಕಾಲೇಜಲ್ಲೇ ಇದ್ದಾನೆ, ಸ್ವಿಚ್ ಆಫ್. ಇವರು ಕೂಗಿ ಹೇಳಿದರು, ನನ್ನ ಮಗ ಇಲ್ಲ, ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ. ಸರಿ, ನಾನು ಏನು ಮಾಡಿದೆ, ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ, FIR ಮಾಡಿದೆ. FIR ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅವನನ್ನು. ನಾವು ಹೋಗಿದ್ದು ಒಟ್ಟಿಗೆ. ಕರ್ಕೊಂಬಂದರು. FIR ತೆಗೀರಿ ಮೇಡಮ್ ಅಂತ ಹೇಳಿದರು. ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸಲ್ಲಿದ್ದವರು. ನಾನು ಮತ್ತು ಕುಶಾ ಅವರು, ನನ್ನ ಗಂಡನ ಹೆಸರು ಕುಶಾ ಅಂತ, ಅವರು ಒಂದೇ ಕ್ಲಾಸಲ್ಲಿದ್ದವರು. ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮದುವೆ ಮಾಡಿಕೊಟ್ಟು ಪೊಲೀಸ್ ಎದುರುಗಡೆನೇ ಸ್ಟೇಟ್ಮೆಂಟ್ ಕೊಟ್ಟದವರು. ಇದು FIR ಹರಿದಾಕಿ ಮುಂಚೆನಿಗೆ ಪತ್ರ ಕೊಡ್ತೇವೆ ನಾವು, ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ. 21 ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯಿತು. ಆವಾಗ 2 ದಿವಸ, ಆ ದಿವಸ 23ಕ್ಕೆ ಹುಡುಗನ ತಂದೆ ಶಾರದಾ ಏನೋ ಹೇಳಿದರು. ಅದು ಮತ್ತು 24 ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಮೊನ್ನೆ ಸಂಡೇ 22 ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯಿತು. ಅದರ ನಂತರ ನಮ್ಮ ಮನೆಯಲ್ಲಿ ಶಾಲ್ಮರದಲ್ಲಿ ಹುಡುಗನ ತಂದೆ ಮತ್ತು ಹುಡುಗನ ತಂದೆಯ ಅಣ್ಣ, ಅವರ ಮಿಸಸ್, ಮತ್ತು ಇವರು ಲಕ್ಷ್ಮೀ ಭಟ್ಟದ ಇಬ್ಬರು ಅವರ ಅಣ್ಣ ತಮ್ಮಂದಿರು, ಹೆಸರೇನು ನನಗೆ ಗೊತ್ತಿಲ್ಲ ಸರ್. ಹೀಗೆ ಬಂದು ಮಾತುಕತೆ ಆಯಿತು. ನಾನು, ನನ್ನ ತಂಗಿ, ನನ್ನ ಗಂಡ ಮತ್ತೊಬ್ಬರ ಆಶಾ ಅಂತ ಒಬ್ಬರು ಹುಡುಗಿದ್ರು. ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದರು, ಇದು ಫಸ್ಟಿಂದ ನಮಗೆ ಕ್ವಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು, 7 ವರ್ಷದ ಲವ್ ಹೇಗೆ ಅಂತ. ನಾನು ಹೇಳಿದೆ, 7 ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನಲ್ಲಿ, ನಿಮ್ಮ ಮಗನ ಎದುರು. ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವರು ಹೇಳಿದಿಷ್ಟೇ, ಮಗನ ಹತ್ರ ಏನು ಕೇಳಬೇಡಿ, ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ. ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ, ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಿದರೆ ಹಿಂಜರಿತಾರೆ, ಅವನನ್ನು ಅಡಗಿಸಿಟ್ಟಿದ್ದಾರೆ. ಹಾಗೆ 22ಕ್ಕೆ ಮೀಟಿಂಗ್ ಆಯಿತು. ಅವನು ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ. ಬಂದಿಷ್ಟೇ ಹೇಳಿದ್ದು, ನಾನು ಮದುವೆ ಆಗುವುದಿಲ್ಲ, ಮಗು ನನ್ನದಲ್ಲ ಅಂತ ನಮಗೆ ಸ್ಟೇಟ್ಮೆಂಟ್ ಇದು ನೀವೇನು ಬೇಕಾದರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು, ನಾನು ಇನ್ನೂ 4 ಹುಡುಗರು ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಹುಡುಗ ಹೇಳಿದ್ದಾನೆ, ಮಗು ನಮ್ಮ ಮನೆಗೆ ಮಗು ನಮ್ಮ ಯಾರು 22ಕ್ಕೆ ಬಂದಿದ್ದಾರೆ. 23ಕ್ಕೆ ಅವನಿಗೆ 21 ವರ್ಷ ಆಗೋದು, 22ಕ್ಕೆ ಮನೆಗೆ ಬಂದಿದ್ದಾರೆ. ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ. ತಂದೆ ಹೇಳಿದರೆ ನಾನು ಮಗನನ್ನು ಒಪ್ಪಿಸ್ತೇನೆ. ನಾನು ಹೇಳಿದೆ, ಯಾಕೆ ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಹುಡುಗಿ ಡೆಲಿವರಿ ಆಗಲಿಕ್ಕೆ ಆಯಿತು, ನಿಮಗೆ 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು, ನೀವೇ ಖುದ್ದಾಗೆ ನಮಗೆ ಮುಚ್ಚಳಿಕೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ. ಮಗ ಒಪ್ತಾ ಇಲ್ಲ. ಸ್ಟೇಷನಲ್ಲಿ ನಾನು, ನನ್ನ ಗಂಡ, ಮಗಳು ಮತ್ತು ಅವರ ಶ್ರೀಕೃಷ್ಣರವರ ತಂದೆ ಮತ್ತು ತಾಯಿ ಇರಲಿಲ್ಲ, ಅವರೊಬ್ಬರು ಇದ್ದ, ಮಗ ಮತ್ತು ಅವನು ಮಾತ್ರ. ಮುಖಂಡರು ಯಾರು ಇರಲಿಲ್ಲ. ಆದರೆ ಆ ಟೈಮಲ್ಲಿ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ. ಆ ಹೊತ್ತಿಗೆ ನಾನು
ಇವರೇ ಹುಡುಗನ ತಂದೆ ಜಗನ್ನಿವಾಸ್ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟು ಹೇಳಿದ್ದಾರೆ, ಇದು ಇವರು ಹೇಳಿದ್ರು, ಅಶೋಕ್ ರೈ ಹೇಳಿದರು, ಅಮ್ಮ ನೀವು FIR ತೆಗೀರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ, ಅವರು ನಿಮಗೆ ರಿಜಿಸ್ಟ್ರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್. ಇವರು ನಮ್ಮ ಶಾಸಕರು ಇದು ಭರವಸೆ ಕೊಟ್ಟಿದ್ರು, ಅವರೇ ಹೇಳಿದ್ದಾರೆ. ಅದಲ್ಲದೆ ನಾನು 22ಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ. ನೀವು ಸರ್ ನೀವು ಹೇಳಿದ್ದೀರಿ ನಮಗೆ ಇದು ಕೊಟ್ಟಿದ್ದೀರಿ, ಹುಡುಗನ ಮದುವೆ ಆಗ್ತಾನೆ ಮತ್ತು ಹುಡುಗನ ಭವಿಷ್ಯ ಇದು ಹಾಳಾಗೋದು ಬೇಡ ಅಂತೇಳಿ ನೀವು ಹೇಳಿದ ಕಾರಣ ನಾನು ಇದು FIR ತೆಗೆದಿದ್ದೇನೆ. ಈಗ ಹುಡುಗ ನಮಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಮ್ಮ ನಾವು ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದರಲ್ಲಿ ನಾನು ಹೇಳಿದ್ದೇನೆ, ಯಾಕೆಂದರೆ ಅವರ ಸಮಾನ ಮರ್ಯಾದೆ ಹೋಗಬಾರ್ದು, ಯಾಕೆಂದರೆ ಒಳ್ಳೆ ಇದರಲ್ಲಿ ಇದ್ದಾರೆ ಅವರು. ಆದ ಕಾರಣ ನಾನು ಒಪ್ಪಿ ಹೇಳಿದೆ. ಅವರು ಹೀಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಿಮಗೆ ಹೇಗೆ ಬೇಕು, ನಿಮಗೆ ವಾಪಸ್ ಮುಂದುವರಿಸ್ಬೋದು ಅಂತ ಇದರಲ್ಲಿ ಉಂಟಲ್ಲ, ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ. ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ಹಾಗೆ ಇಷ್ಟಾಗಿ ಮತ್ತೆ 23 ಆಯಿತು, 24ಕ್ಕೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ, ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ. ಲಾಸ್ಟಿಗೆ ಹಿಂದೂ ಮುಖಂಡರ ಇದಕ್ಕೆಲ್ಲ ಹೋಗಿ ಆಯಿತು ಸರ್. ಹಿಂದೂ ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕಲ್ಲಿ ಹಾಕಿದ್ದಾರೆ. ಆ ಮುರಳಿ ಭಟ್ಗೆ ಕಾಲ್ ಮಾಡಿ ಹೇಳಿದೆ, ಮುರಳಿ ಭಟ್ ಸರ್ ಹೀಗೀಗೆ ಹುಡುಗ ಮದುವೆ ಆಗ್ತಿಲ್ಲ, ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದರು. ನಾವು ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ, ಕೊಡಿಸ್ಲಿಕ್ಕಾಗಲ್ಲ ಅಂತ ಹೇಳಿದರೆ, ಇವರು ಅನ್ಯ ಪಾರ್ಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಅದು ಇವರಿಗೆ ಹುಡುಗನಿಗೇನು ನಾವು ಇದನ್ನೇನು ಮದುವೆ ಮಾಡಿಸ್ತಲ್ಲ, ಹಿಂದೂಗಳನ್ನೇ ಅಲ್ವಾ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲಿ. ಆಗುವುದಿಲ್ಲ ಅಂತ ಹೇಳಿದರೆ ಎಲ್ಲ ಬಜರಂಗ ದಳ ಎಲ್ಲ ಇದೆ, ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ನನ್ನ ಮಗಳು ಹಿಂದೆ ಅಲ್ವಾ, ಒಂದು ಹೆಣ್ಣು ಅಲ್ವಾ, ನ್ಯಾಯ ಕೊಡಿಸ್ಲಿಕ್ಕಾಗ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಹೀಗೆ ನೀವು ಅದಕ್ಕೆ ನಾನು ಮಾತಾಡ್ತೇನೆ ಅವರ ಹತ್ರ ಅಂತ. ಅವ್ರು ಮಾತಾಡಿದಾರಂತೆ ಅವ್ರ ಹತ್ರ. ಹುಡುಗಗೆ ಒಪ್ತಾ ಇಲ್ಲ ಅಮ್ಮ, ಮತ್ತು ಹುಡುಗ 24ಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ. ಹುಡುಗ ಹೇಳಿದಾನಂತೆ ನಾನು ಮದುವೆ ಆಗೋದಿಲ್ಲ ಅಂತ ಅವರು ನನಗೆ ಹೇಳಿದರು. ಮತ್ತು ನಾವು ಹೇಳುವಷ್ಟು ಹೇಳಿದ್ದೇವಮ್ಮ, ಮತ್ತು ನಿಮಗೆ ಏನು ಮಾಡಬೇಕು ನೀವು ಅದನ್ನು ಮುಂದುವರಿಸಿ ಅಂತ ಮುರಳಿ ಭಟ್ ಸಮೇತ ನನಗೆ ಹೇಳಿದ್ದಾರೆ. ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ, ಮಾತಾಡಿಸಿದ್ದೇನೆ. ಪುತ್ತೂರಲ್ಲಿ ಅರುಣ್ ಪುತ್ತಿಲ ಅಂತ ಅವರು ಹೇಳಿದ್ರಂದರೆ, ಅಮ್ಮ ಅವರು ಇದು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಮತ್ತು ಇದರಲ್ಲಿ ನಾನು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಭರವಸೆ ಅವರು ಕೊಟ್ಟಿದ್ದಾರಲ್ಲ, ನಾನು ಇದರಲ್ಲಿ ಇದಾಕಿ ಬಂದರೆ ತಪ್ಪಾಗ್ತದೆ, ಆಗುದಿಲ್ಲ, ತಪ್ಪಾಗ್ತದೆ. ಮಂಗಳೂರಲ್ಲಿ ಶರಣ್ ಪಂಪೆಲ್ಲ ಹತ್ರ ಅವ್ರ ಮಾತುಕತೆಗೆ ನಮಗೆ ಸಿಗಲಿಲ್ಲ, ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು. ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ್ದೇನೆ, ಅವರು ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತು ಮಗುವನ್ನು ಡೊನೇಟ್ ಮಾಡಲಿಕ್ಕೆ ನಿಮಗೆ ಆಗ್ತದಾ ಅಂತ ಕೇಳ್ತಾ ಇದೆ. ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ದು, ಮಗುವನ್ನು ಡೊನೇಟ್ ಮಾಡಲಿಕ್ಕೆ ಆಗ್ತದಾ ಅಂತ ತಂದೆ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ, ಮಗುವನ್ನು ಡೊನೇಟ್ ಮಾಡಲಿಕ್ಕೆ ಆಗೋದಿಲ್ಲ, ತೆಗಿಲಿಕ್ಕೂ ಆಗೋದಿಲ್ಲ. ಮಗುವನ್ನು ಡೊನೇಟ್ ಮಾಡಲಿ, ನಾವು ಖುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ. ಮತ್ತು ಮೊನ್ನೆ 22ಕ್ಕೆ ಮನೆಯಲ್ಲಿ ಹೋಗುವಾಗ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು. ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗಬೇಕು, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಜಗನ್ನಿವಾಸ್ ಸರ್. ಅದೇನು ಮಾಡಿಲ್ಲ ಸರ್. ನಾನು ನೆಕ್ಸ್ಟು ಅದೇ ನೈಟಲ್ಲಿ 24 ನೈಟಲ್ಲಿ FIR ಮಾಡಿದೆ. ಹೋಗಿ ಮದುವೆ ಮಾಡಿ ಕೊಡ್ತಾರೆ ಅಂತ ನಾವಿಷ್ಟು 1 ತಿಂಗಳು ಕಾದದ್ದು ಅವರನ್ನೇ ಸರ್. ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ. ನನ್ನ ಮಗಳ ಡೆಲಿವರಿ ಸಮೇತ ಆಯಿತು ಮೊನ್ನೆ ಶುಕ್ರವಾರ. ಅಷ್ಟು ಹುಡುಗನನ್ನು ಎಲ್ಲಿಯೋ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಓಡಿ ಹೋದದೆಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಯಾಕೆ ನಾನು ಪೊಲೀಸರು ಸಹ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕಾನೂನು ಏನು ಮಾಡ್ತಿದೆ? SPಯಲ್ಲಿ ಸಮೇತ ನಾನು ಹೋಗಿದ್ದೇನೆ, ಮಂಗಳೂರು SPಯಲ್ಲಿ ಸಮೇತ ಹೋಗಿದ್ದೇನೆ. ಅವರು ಹೇಳಿದ್ದಾರೆ, ನಾವು ಹುಡುಕಿ ಕೊಡ್ತೇವಮ್ಮ, ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಇಷ್ಟೇ ಹೇಳುವುದಲ್ಲದೆ ಯಾರೂ ಒಬ್ಬರು ಇದು ನಮಗೆ ನಂಬಿಕೆ ಕೊಡ್ತಿಲ್ಲ, ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇಷ್ಟು ದಿವಸ ಆಗಿ ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದಿದ್ದರೆ ಹಾಗಾದರೆ ಪೊಲೀಸರು ಇಷ್ಟು ದಿವಸ ಏನು ಮಾಡ್ತಿದ್ದಾರೆ? ಹೇಳಿದರೆ ಇಷ್ಟೇ ಹೇಳ್ತಾರೆ, ಕ್ಯೂ ಸಿಕ್ಕಿದೆ ಅಮ್ಮ, ನಾವು ನೋಡ್ತಾ ಇದ್ದೇವೆ, ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ. ಶಾಸಕರು ಅದು FIR ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು. 22ಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ, ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು. ಹಾಗೆ ಅವರು ಹೇಳಿದ್ದು, ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ. ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ, ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ. ಮಗಳು ಖುದ್ದಾಗಿ ಹೇಳ್ತಾಳೆ, ಅದು ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ, ಮುಖ ನೋಡಲಿ, ಯಾಕೆಂದರೆ ಸೇಮ್ ಅವನಾಗೇ ಇದೆ.
ಮತ್ತಲ್ಲದೆ DNA ಟೆಸ್ಟಿಗೆ, ಮುಖ್ಯವಾಗಿ DNA ಟೆಸ್ಟಿಗೆ ನಾವು ರೆಡಿ ಇದ್ದೇವೆ. ರೆಡಿ ಇದ್ದೇವೆ. ಅದನ್ನು ಮೊನ್ನೆ 22ಕ್ಕೆ ಬಂದಾಗ ಜಗನ್ನಿವಾಸ್ ರಾವೇ ಹೇಳಿದ್ದು DNA ಟೆಸ್ಟ್ ಬೇಡ, ಅದನ್ನು ಇದು ಮಾಡೋದು ಬೇಡ. ಅವರು ಫಸ್ಟಿಗೆ ಹೇಳಿದಾಗೆ ಕೇಸ್ ಹೆಗಡೆಯಲ್ಲಿ ಹೋಗುವಾಗ DNA ಟೆಸ್ಟ್ ಮಾಡುವ ಅಂತ. ಮತ್ತೆ ಹೇಳಿದರು ಮೊನ್ನೆ 22ಕ್ಕೆ ಮನೆಗೆ ಬಂದಾಗ ಹೇಳಿದ್ರು DNA ಟೆಸ್ಟ್ ಬೇಡ, ಮಾಡೋದು ಬೇಡ. ನಾನು ಹೇಳಿದೆ ಯಾಕೆ ಸರ್ ಬೇಕು, ಹುಡುಗ ಹೀಗೆ ಹೇಳ್ತಿದ್ದಾನೆ, ನಮಗೆ ಬೇಕು DNA ಟೆಸ್ಟ್ ನಾ ಮಾಡಿಸೇ ಮಾಡ್ತೇನೆ ಅಂತ. ನಮ್ಮ ಮಗಳಿಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್. ಎಲ್ಲರ ಹತ್ರ ಕೇಳಿದೆ, ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ, ಯಾರೂ ಮುಂದೆ ಬರ್ತಾ ಇಲ್ಲ. ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ, ಅವರು ನೋಡ್ತಿಲ್ಲ, ಅವ್ರಿಗೆ ಕಷ್ಟ ಇಲ್ಲ ಸರ್. ನಾವು ನರಕ ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು. ಇವರು ಹೀಗೆ ಮಾಡಿದರೆ ಇವ್ರ ಹತ್ರ ಹಣ ಇರ್ಬೋದು, ಜನಬಲ ಇರ್ಬೋದು, ನಮ್ಮ ಹತ್ರ ಯಾರಿಲ್ಲ. ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುವುದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ. ಅವರ ಮುಂದೆ ಬಂದು ಅವರು ಹೇಳಿ ನನ್ನದಲ್ಲ ಮಗು, ಇದು ನಂದಲ್ಲ ಅಂತೇಳಿ ಅಲ್ಲಿ ಬಂದು ಹೇಳಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ. ಜಗನ್ನಿವಾಸ್ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡಬೇಕು. ನಾನು ಹೇಳಿದೆ ಮಾತಾಡಲಿಕ್ಕೆ ಏನಿಲ್ಲ, ಏನು ಉಳಿಸ್ಲಿಲ್ಲ ನಮಗೆ, ಎಲ್ಲ ಅವರು ಮುಂಚೆನೇ ಮಾತಾಡಿ ಆಗಿದೆ, ಇನ್ನು ಮಾತಾಡಲಿಕ್ಕೆ ಏನು ಉಳಿಸ್ಲಿಲ್ಲ. ಇವರು ಹೇಳಿದರು ಇಲ್ಲ ಮಾತಾಡಲೇಬೇಕು ಅವರು ಅಂತ. ಸರಿ ಮಾತಾಡಿಸುವ ಅಂತೇಳಿ ಹೇಳಿದ್ದು. ಮನೆಗೆ ಬಂದಿದ್ದರು. ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಅವ ಹೇಳಿದ ಅಷ್ಟೇ, ನಾನು ಮದುವೆ ಆಗುವುದಿಲ್ಲ. ಹೌದೌದು, ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು, ನಾನು ಮದುವೆ ಮಾಡಿಸ್ತೇನೆ. ಎಲ್ಲದರಲ್ಲೂ ನಮ್ಗೆ 1.5 ತಿಂಗಳಿಂದ ಸರ್ ಅವರು ನಮಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ. ನಿಮ್ಮ ಮದುವೆ ಮಾಡಿಸ್ತೇನಮ್ಮ, ನನ್ನ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ, ನಾನು ಮಾಡಿಸಿಕೊಡ್ತೇನೆ, ನನ್ನ ಮೇಲೆ ನಂಬಿಕೆ ಇಲ್ವಾ, ಹಾಗೆ ಹೀಗೆ ಅಂತ ನನಗೆ 1 ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ. BJP ನಾಯಕರು ಅಂತಲ್ಲ, ನಾನು ಕೇಳಿದಾಗ ಇವರದ್ದೇ ಮುರಳಿ ಭಟ್ ಅವರು ಇವ್ರ ಎಲ್ಲ ಹೇಳಿದ್ದೇನೆ BJP ಇದರದೆಲ್ಲ. ಆದರೆ ಹೀಗೆ ಯಾರು ಹೇಳಿಲ್ಲ, ಇಂದು ಸಂಘಟನೆಗೆ ಹೇಳಿದ್ದೇನೆ. BJP ನಾಯಕರನ್ನು ಯಾರು ನನಗೆ ಯಾರೂ ಗುರ್ತಿಲ್ಲ ಸರ್. ನಮಗೆ ಗೊತ್ತಿದ್ದವರೆಲ್ಲರ ಹತ್ರ ನಾನು ಇದು ಮಾಡಿ ಹೇಳಿ ಆಗಿದೆ. ಇಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ, ಅವರಿಂದ ಯಾವ ಕೈವಾಡ ಎಲ್ಲ ಇದೆ ನಮಗೂ ಸಹ ಗೊತ್ತಿಲ್ಲ. ನಮಗೆ ಹುಡುಗಿಗೆ ನ್ಯಾಯ ಸಿಗಬೇಕು ಸರ್. ಮಗು ಸಹ ಈಗ ಬಂದಾಗಿದೆ, ಇವರು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಇಲ್ಲಿ ಡೆಲಿವರಿಯೇ ಆಗಿ ಹೋಗಿದೆ. ಮಹಿಳಾ ಆಯೋಗಕ್ಕೆಲ್ಲ ಇಲ್ಲಿ ಹೇಳಿದ್ದೇನೆ, ಸಾಂತ್ವನಕ್ಕೆ ಎಲ್ಲದಕ್ಕೂ ರೆಡಿ ಇದೆ, ಎಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಸರ್. ನ್ಯಾಯ ಸಿಗದಿದ್ದರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ. ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಮಗುವನ್ನು ಹಿಡ್ಕೊಂಡು ಅವಳಿಗೆ ಮುಂದೆ ಏನೂ ಫ್ಯೂಚರ್ ಇಲ್ಲ, ಇದೊಂದೇ ಫ್ಯೂಚರ್ ಇರು ಸರ್. ಈ ಫ್ಯೂಚರನ್ನು ಹಾಳು ಮಾಡಿ ಚಂದ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ. ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ. ಇದು ಅವನು ಒಪ್ಪಿ ತಾನೇ ಇದು ಮಾಡಿದದ್ದು. ಈಗ ನನ್ನದಲ್ಲ ಅಂತ ನಮ್ಮ ಒತ್ತಾಯಕ್ಕಲ್ಲಲ್ವ. 7 ವರ್ಷ ಲವ್ ಬೇರೆ ಆಗಿದೆ ಅವರದ್ದು. ಈಗ ಇಲ್ಲ ಅಂತ ಅವನೇ ಪ್ರಪೋಸಲ್ ಮಾಡಿದ್ದಾನೆ. ಹುಡುಗಿಗೆ ಪ್ರಪೋಸಲ್ ಮಾಡಿದ್ದು ಅವನೇ, ಎಲ್ಲ ಮಾಡಿದ ಅವನೇ. ಈಗ ನನ್ನದಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಈಗ ಹುಡುಗಿ ಏನು ಮಾಡಬೇಕು ಮುಂದೆ? ಅವಳು ಈಗ BSc ಆಗಿ ಕೂತವಳು, ಇನ್ನೂ ಅವಳಿಗೆ MSc ಎಲ್ಲ ಮಾಡಲಿಕ್ಕಿದೆ. ಈ ಮಗುವನ್ನು ಹಿಡ್ಕೊಂಡು ಇವರೆಲ್ಲ ನಮ್ಮ ಹತ್ರ ಒಪ್ಪಿದ್ದಾರೆ, ಮಗುದು ನೋಡ್ಕೊಳ್ತೇವೆ, ಇದರದ್ದು ನೋಡ್ಕೊಳ್ತೇವೆ. ಈಗ ಯಾವುದಕ್ಕೂ ಮುಂದೆನೇ ಇಲ್ಲ, ಫೋನು ಬೇರೆ ಇಲ್ಲ. ಹಣದ ಆಫರ್ ಅಂದರೆ 10 ಲಕ್ಷ ಕೊಡ್ತೇವೆ, ಮಗುವನ್ನು ತೆಗಿಸ್ತೀರಾ ಅಂತ ಕೊಟ್ಟಿದ್ದಾರೆ. ಆದರೆ ನಾನು ಅದು ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ. ಮುರಳಿ ಭಟ್ ಕೇಳಿದ್ದಾರೆ ನನ್ನ ಹತ್ರ. ಅವರು ಹೇಳ್ತಾ ಇದ್ದಾರಮ್ಮ, ಹಣ ಕೊಟ್ಟು 10 ಲಕ್ಷ, 1 ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ, ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ. ನನ್ನ ಫ್ಯೂಚರ್ನ ಇದು ಅಬೋರ್ಷನ್ ಮುಗಿಸ್ಬೇಕು ಅಂತ ಅವರಿದ್ದಾರೆ. ಮತ್ತೆ ಅಂದರೆ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇವೆ ಅಂದರೆ 1 ತಿಂಗಳಲ್ಲಿ ಇದರಲ್ಲಿ ಮಾತುಕತೆ ಅಂದರೆ ಮದುವೆ ಮಾಡಿ ಕೊಡ್ತೇನೆ, ಆದರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ಬಾಡಿಗೆ ಮನೆಯಲ್ಲಿ. ಮತ್ತೆ ಇವರು ಏನೋ ಹುಡುಗಿ ಸರಿ ಆಗೋದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನೇ ಬೇರೆ ಇರ್ಬೋದಲ್ವ ಸರ್. ಕ್ರಿಮಿನಲ್ಗಳವರೆಲ್ಲ ಇಷ್ಟು ಅಂದರೆ ಸರ್, ಅಂದರೆ ಅವಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇತ್ತು. ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ಲು, 1.5 ತಿಂಗಳು ಉತ್ತರ ಪ್ರದೇಶದಲ್ಲಿದ್ಲು. ಆ ಟೈಮಲ್ಲೇ ಹೋಗಿದ್ದಾಳೆ. ಆದರೂ ಅವಳಿಗೆ ಹೊಟ್ಟೆ ಇಲ್ಲಾಯಿತು, ಯಾವ ಸಿಂಟಮ್ಸು ಇಲ್ಲಾಯಿತು. ನಾನು ಖುದ್ದಾಗಿ ನನ್ನ ಮನೆಯಲ್ಲಿ ಏನಿಲ್ಲ ಸರ್, ಏನು ವಾಮಿಟ್ ಆಗಲಿ ಮತ್ತು ಯಾವ ಸಿಂಟಮ್ಸ್ ಆಗಲಿ ಅವಳ ಹತ್ರ ಇಲ್ಲಾಯಿತು, ಹೊಟ್ಟೆನೂ ಸಮೇತ ಇಲ್ಲಾಯಿತು. ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ? ನನ್ನ ಮಗಳ ಮೇಲೆ ನಾನು ಸಹ ನಂಬಿಕೆ ಇಟ್ಟಿರ್ತೇನಲ್ಲ, ಹಾಗೆ ನನಗೆ ಗೊತ್ತಾಗಿಲ್ಲ. ಅವರು ಫಸ್ಟ್ ಹೇಳಿದರೆ ಅವನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ, ಅವನು ಸಣ್ಣ ಹುಡುಗ, ಇನ್ನೂ ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ. ಆಗ ನನ್ನ ಮಗಳು ಸಣ್ಣದೇ, ನನ್ನ ಮಗಳೇನು ದೊಡ್ಡದಲ್ಲಲ್ಲ, ನನ್ನ ಮಗಳು ಸಣ್ಣದೇ. ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವ. ಇವರ ಮಗನು ಮಾತ್ರ ಅವರು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸುವವರು ಯಾರು ಇಲ್ಲ ಸರ್. ನನ್ನ ಮಗಳಿಗೆ ಪತ್ರಿಕಾಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ಮದು.